ನಾಳೆ ಅಕ್ಟೋಬರ್ 24, 25, 26ರಂದು ಅಖಿಲ ಭಾರತ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಸಮ್ಮೇಳನ 3 ದಿವಸ ನಡೀತದೆ. ಅದಕ್ಕಾಗಿ ನಾವು CM ಅವ್ರದ್ದು ಡೇಟ್ ಬರ್ಸಿ ಬಂದಿದ್ದೀವಿ. ಆರೋಗ್ಯ ಮಂತ್ರಿಗಳ ಕಾಶ್ಯಪ್ನವ್ರನ್ನ ಕರ್ಕೊಂಡು ಆರೋಗ್ಯ ಮಂತ್ರಿಗಳ 24ನೇ ತಾರೀಕು ದಿವಸ ಬರ್ಸಿ ಬಂದಿದ್ದೀವಿ. ಮತ್ತು ಬಹಳಷ್ಟು ನಿಸರ್ಗ ಚಿಕಿತ್ಸಾ ತಜ್ಞರು ಇಡೀ ರಾಷ್ಟ್ರದಿಂದನ ಸುಮಾರು ಒಂದು 300 ಜನ 3000 ಜನ ಪ್ರತಿನಿಧಿಗಳು ಡೆಲಿಗೇಟ್ಸ್ ಬರ್ತಾರೆ. ಅದರ ಸಲುವಾಗಿ ಅಕಾಮಿಡೇಷನ್ ಮತ್ತು ಸಮುದಾಯ ಭವನದು ಬುಕ್ ಮಾಡಿದ್ದೀವಿ. ಬಸವ ಭವನ ಏನು ಸಮುದಾಯ ಭವನ ಅದು ಕೂಡಲ ಸಂಗಮ, ಅದಕ್ಕೆ ಕೂಡಲ ಸಂಗಮದಾಗಿ ಅವ್ರಿಗೆಲ್ಲ 3 ದಿವಸ ವಸತಿ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಪ್ರಸಾದ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಮತ್ತು ಅವರಿಗೆಲ್ಲ ಪ್ರತಿನಿಧಿ ಶುಲ್ಕ ಅಂತ ಅವರಿಗೆ ಇದನ್ನ ಮಾಡಿರ್ತೀವಿ. ಅವರಿಗೆಲ್ಲ 3 ದಿವಸ ಫೆಸಿಲಿಟಿ ಕೊಡ್ತೀವಿ. 3 ದಿವಸ ಪ್ರಸಾದ ಮತ್ತು ವಸತಿ ವ್ಯವಸ್ಥೆ ಹೊರಗಿನಿಂದ ಬಂದವರು. ಅದಕ್ಕಾಗಿ ಈ ಯೋಗ ನಿಸರ್ಗ ಚಿಕಿತ್ಸೆ ಸಮ್ಮೇಳನ ಈಗಿನ ದಿವಸದಾಗ ಒಂದು ಯುಗದ ಅವಶ್ಯಕತೆ. ಯಾಕಂದ್ರೆ ಆರೋಗ್ಯ ಅನ್ನೋದು ಶ್ರೀ ಸಾಮಾನ್ಯರಿಗೆ ಮರೀಚಿಕೆ ಆಗ್ಲಾಗ್ತದೆ. ಅವರಿಗೆ ಪಾಪ ಇದು ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಏನದ ಅಲೋಪತಿ ಸಾಮಾನ್ಯ ಜನರಿಗೆ ಖರ್ಚದಾಯಕ ಆಗ್ತದೆ ಭಾಳ. ಅದು ಅವರಿಗೆ ಎಟಕಂಗಿಲ್ಲ. ಮತ್ತು ಕಾಂಪ್ಲಿಕೇಟ್ ಅದ, ಸೈಡ್ ಎಫೆಕ್ಟ್ಸು, ಅಡ್ವರ್ಸ್ ಎಫೆಕ್ಟ್ಸು. ಆದರೆ ನಿಸರ್ಗ ಚಿಕಿತ್ಸಾ ಇದು ಎಲ್ಲದಾಗ ಬರ್ತದೆ. ಅದಕ್ಕೆ ಮಣ್ಣ, ನೀರ, ಬಿಸಿಲ, ಗಾಳಿ, ಆಕಾಶ, ಪಂಚಭೂತದ ಶರೀರ, ಪಂಚಭೂತದ ಟ್ರೀಟ್ಮೆಂಟ ಅರಿಬಾರದ್ರೆ ನೂಲ್ಲೇನ ಹೊಲಿಬೇಕು. ಅದಕ್ಕಾಗಿ ಪಂಚಭೂತದ ಶರೀರಕ್ಕೆ ಏನಾದರೂ ಆಯಿತು ಅಂತಂದ್ರೆ ಇದು ಗಾಂಧೀಜಿಯವರು ಈಸ್ ದ ಆರ್ಡೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ. ಅದಕ್ಕೆ ಅವ್ರದ ಮಾತಿದು. ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಭಾಳ ಕಾಂಪ್ಲಿಕೇಟ್ ಅದ, ಖರ್ಚದಾಯಕ ಅದ, ಸೈಡ್ ಎಫೆಕ್ಟ್ಸು, ಅಡ್ವರ್ಸ್ ಎಫೆಕ್ಟ್ಸು ಇವೆಲ್ಲ ಆಗ್ತಾ ಇರೋದ್ರಿಂದ ಇದು ನಮ್ಮ 7 ಲಕ್ಷ ಹಳ್ಳಿಗಳ ದೇಶ, ಕೃಷಿ ಪ್ರಧಾನವಾದಂಥ ರಾಷ್ಟ್ರ. ಇದಕ್ಕೆ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಶೂಟ್ ಆಗಂಗಿಲ್ಲ. ಅದಕ್ಕೆ ಮಣ್ಣ, ನೀರ, ಬಿಸಿಲ, ಗಾಳಿ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ. ಮತ್ತು ಆಹಾರದ ಬದಲಾವಣೆ, ಸ್ವಲ್ಪ ಯೋಗ ಇತರನ್ನೆಲ್ಲ ಮಾಡ್ರೆ 1999 ರೋಗಗಳನ್ನು ಆರಾಮ ಮಾಡಿಕೊಂಡು ನಾವು ಆರಾಮಿರ್ಬೋದು ಅಂತ ಗಾಂಧೀಜಿಯವರ ಹೇಳಿಕೆ. ಇದನ್ನ ಸ್ವಾತಂತ್ರ್ಯ ಸಿಕ್ಕ ಮೇಲೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನನ್ನ ಮುಂದಿನ ನನ್ನ ಜೀವನದ ಗುರಿ ಏನಪ್ಪಾ ಅಂದ್ರೆ ನಿಸರ್ಗ ಚಿಕಿತ್ಸಾ ಪ್ರಚಾರ ಪ್ರಸಾರ. ಅದಕ್ಕೆ ಇದೊಂದು ಮಾಬ್ ರೆವಲ್ಯೂಷನ್ ಆಗಬೇಕು, ಸಮೂಹ ಕ್ರಾಂತಿ ಆಗಬೇಕು, ಪ್ರತಿಯೊಂದು ಮನೆಗಳಿಗೆ ಮುಟ್ಟಬೇಕು ಅಂತ ಅವ್ರದ್ದೊಂದು ಪ್ರಬಲ ಇಚ್ಛಾ ಇತ್ತು. ಅದಕ್ಕಾಗಿ ಅವರು ನನ್ನ ಮುಂದಿನ ಇದನ್ನ ಏನಪ್ಪಾ ಅಂತಂದ್ರೆ ನಿಸರ್ಗ ಚಿಕಿತ್ಸಾ ಪ್ರಚಾರ ಪ್ರಸಾರ ಇಂಥವು ಭಾಳ. ಮತ್ತು ಇದು ಸರಳ ಅದ, ಯಾರಿಗೆ ಬೇಕಾದವ್ರಿಗೆ ಸಹಿತ ಇಲ್ಲಿ ಯಾರು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ ಬರ್ತಾರ ಅವ್ರ ರೋಗದ ಅವ್ರ ಡಾಕ್ಟರ್ ಆಗಿ ಹೋಗ್ತಾರೆ. ಅದಕ್ಕೆ ಗಾಂಧೀಜಿ ಅವ್ರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता. ಒಬ್ಬ ವೈದ್ಯ ವಿಜ್ಞಾನಿಯ ಪವಿತ್ರ ಕರ್ತವ್ಯ ಏನಪ್ಪಾ ಅಂತಂದ್ರೆ ಆರೋಗ್ಯದ ಜ್ಞಾನ ಕೊಡು. ಆರೋಗ್ಯದ ಜ್ಞಾನ ಕೊಟ್ರೆ ಅವ್ನು ರೋಗಿ ಆಗಂಗಿಲ್ಲ. ಒಬ್ಬ ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸ್ಬಿಟ್ರೆ ಅವ್ನ ಸಮಸ್ಯೆ ಬಗೆಹರಿತದೆ. ಅದಕ್ಕೆ ಚೈನಾದಾಗ ನೋಡ್ರಿ, ಮೊದಲು ಬೇರ್ ಫುಟ್ ಡಾಕ್ಟರ್ಸ್ ಅಂತಿದ್ರು, ಫ್ಯಾಮಿಲಿ ಡಾಕ್ಟರ್ಸ್ ಅಂತ. ಅವರೆಲ್ಲ ಏನ್ ಮಾಡ್ತಿದ್ರು, ಅವರಿಗೆ ಪೇಮೆಂಟ್ ಪ್ರತಿ ತಿಂಗಳ ಹೋಗಿತ್ತು. ಆದ್ರೆ ಯಾರೇ ಮನ್ಯಾಗ ಆಧಾರಿ ಆದ್ರು ಅಂತಂದ್ರೆ ಪೇಮೆಂಟ್ ಸ್ಟಾಪ್ ಆಕಿತ್ತು. ಅಂದ್ರೆ ಮೊದಲು ಇದನ್ನ ಏನಪ್ಪಾ ಅಂತಂದ್ರೆ ಯಾರಿಗೂ ರೋಗ ಬರಲ್ದಂಗ ವ್ಯವಸ್ಥೆ ಮಾಡೋದು ಇದು ಫಸ್ಟ್.
ಆಮೇಲೆ ಈ ಥರ್ಡ್ ಕ್ಲಾಸ್ ಚಿಕಿತ್ಸೆ ಯಾವಾಗಂದ್ರೆ ರೋಗ ಬಂದ ಮೇಲೆ ಔಷಧ ಕೊಡು. ಅದಕ್ಕೆ ನಿಮ್ಮ ಆಹಾರವೇ ಔಷಧಿಯಾಗಿರಲಿ. ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟಸ್ ಹೇಳ್ತಾನೆ, ದೈ ಫುಡ್ ಶುಡ್ ಬಿ ದೈ ಮೆಡಿಸಿನ್ ಅಂತ. ಅದಕ್ಕೆ ನಿಮ್ಮ ಆಹಾರವೇ ಔಷಧವಾಗಿರಲಿ. ಔಷಧ ಆಹಾರ ರೂಪದಲ್ಲಿ ಅಂದ್ರೆ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋं की यही दवा. ಮೊಳಕೆ ಬಂದ ಕಾಳು ತರಕಾರಿ ಹಣ್ಣು ಹಂಪಲ ಇವತ್ತನ್ನೆಲ್ಲ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಯಾವ ರೋಗವೂ ಇಲ್ಲ. ಹಾರ್ಟ್ ಇಲ್ಲ, ಬಿ ಪಿ ಇಲ್ಲ, ಇದನ್ನಿಲ್ಲ, ಯಾವ ರೋಗಗಳಿಲ್ಲ. ಯಾಕಿಲ್ಲ ಅಂದ್ರೆ ದೇ ಲಿವ್ ನ್ಯಾಚುರಲ್ ಲೈಫ್. ಅದಕ್ಕೆ ಹಣ್ಣು ಹಂಪಲ ತರಕಾರಿ ಮೊಳಕೆ ಬಂದ ಕಾಳು ಇಂಥವೆಲ್ಲ ತಗೊಂತ ಸ್ವಲ್ಪ ನಾವು ಯೋಗಗಳನ್ನು ದ ಡೇ ಆಫ್ ಹ್ಯೂಮನ್ ಬೀಯಿಂಗ್ ಬಿಗಿನ್ಸ್ ವಿತ್ ಯೋಗ. ಅದಕ್ಕೆ ಯೋಗ ಮಾಡೋದು. ವೆಲ್ಕಮ್ ಟು ಇಂಡಿಯಾ, ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ದಿ ಯೋಗ. ವೆಲ್ಕಮ್ ಟು ಕರ್ನಾಟಕ, ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಶಿವಯೋಗ ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ. ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ. ಅದಕ್ಕೆ ಶಿವಯೋಗದಾಗ ಅಷ್ಟಾಂಗ ಯೋಗನೂ ಬರ್ತದೆ, ಭಕ್ತಿ ಯೋಗನೂ ಬರ್ತದೆ, ಜ್ಞಾನ ಯೋಗನೂ ಬರ್ತದೆ. ಒಂದು ಮಂಚಕ್ಕೆ 4 ಕಾಲು ಹೆಂಗಿರ್ತಾವ ಹಂಗೆ ಶಿವಯೋಗ ಅನ್ನೋದು ನೋಡ್ರಿ ಬಹಳ ದೊಡ್ಡ. ಯಾಕಂದ್ರೆ ಮನಸ್ಸು ಸಹಿತ ಏನಕ್ಕದ ಹ್ಯುಮ್ಯಾನಿಟಿ ಜಾಗೃತ ಆಗ್ತದೆ. ಶಿವಯೋಗದಿಂದ ಹ್ಯುಮ್ಯಾನಿಟಿ ಜಾಗೃತ ಅದ. ಐತಿ ಬೆಂಗಳೂರಾಗ ಹೆಚ್ಚು ಇವು ಸಮ್ಮೇಳನಗಳಾಗ್ಯಾವ, ಹುಬ್ಳಿ ತಕ ಆಗ್ಯಾವ. ಆದ್ರೆ ಬಾಗಲಕೋಟೆ ಜಿಲ್ಲಾದಾಗ ಪ್ರಪ್ರಥಮವಾಗಿ ಕೂಡಲ ಸಂಗಮದಾಗ ಮೊಟ್ಟ ಮೊದಲ ಬಸವಣ್ಣನ ಐಕ್ಯ ಭೂಮಿ ವಿದ್ಯಾಭೂಮಿ ಬಸವಣ್ಣ ಪವಿತ್ರ ಈ ಜಂಗಮಲಿಂಗ ಕ್ಷೇತ್ರದೊಳಗ ಬಹಳ ದೊಡ್ಡ ಪ್ರಮಾಣದಾಗ ಈಗ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಪ್ಪ್ಯಾರ. 24ನೇ ತಾರೀಕು ಡೇಟ್ ಬರೆಸಿ ಬಂದಿದ್ದೀವಿ. ಆರೋಗ್ಯ ಮಂತ್ರಿಗಳಿಗೂ ಹೇಳಿ ಬಂದಿದ್ದೀವಿ. ಅದಕ್ಕೆ ಮತ್ತು ವಿಶ್ವರೂಪ್ ರಾಯ್ ಚೌಧರಿ ಅಂತ MP ಒಳಗೆ ಬಹಳ ದೊಡ್ಡ ಇಂಟರ್ನ್ಯಾಷನಲ್ ನ್ಯಾಚುರೋಪ್ಯಾತ್ ಅದ. ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಾಗ್ತಿದ್ದೀವಿ. ಆಮೇಲೆ ಭಾಳಷ್ಟು ತಜ್ಞರು ಎಲ್ಲ ನಿಸರ್ಗ ಚಿಕಿತ್ಸಾ ರಿಸರ್ಚ್ ಪೇಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇದು ಸರಳದ, ಸುಲಭದ, ಸಾರ್ವತ್ರಿಕದ. ಅಂದ್ರೆ ಅರಮನೆ ಅಂದ್ರೆ ಗುರುಮನಿ ತನಕ ಎಲ್ಲೇ ಗುಡಿಸಲು ಹಿಡ್ಕೊಂಡು ಅರಮನೆ ತನಕ ಎಲ್ಲರಿಗೂ. ಮತ್ತು ಸಾರ್ವಭೌಮ ಚಿಕಿತ್ಸಾ, ಇದ್ರಾಗ ಸೈಡ್ ಇಫೆಕ್ಟ್ಸ್ ಇಲ್ಲ, ಅಡ್ವರ್ಸ್ ಅಹಿಂಸಾತ್ಮಕ ಚಿಕಿತ್ಸಾ ಅಂತಾರೆ ಗಾಂಧೀಜಿಯವರು. ನಾನ್ ವೈಲೆಂಟ್ ಟ್ರೀಟ್ಮೆಂಟ್ ಅಂತ ಜೈನರು ಇದನ್ನು ಭಾಳ ಮಾಡ್ತಾರೆ. ನಾನು ಬಹಳಷ್ಟು ಜನ ದಿಗಂಬರ ಮುನಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟೀನಿ. ಹಮ್ ಸದಲ್ಗಾಮೆ ಬದಲ್ಗಯೆ ಅಂತ ಒಬ್ಬರು ಸಂಭವ ಸಾಗರ್ ಮುನಿ ಮಹಾರಾಜ್ ಹೇಳಿಬಿಟ್ರು. ಅದಕ್ಕೆ ಇಲ್ಲಿ ಬ್ಯಾಕ್ಟೀರಿಯಾ ಕೊಲ್ಲೋದು ಇರಂಗಿಲ್ಲ, ಆಪ್ರೇಷನ್ ಇರಂಗಿಲ್ಲ. ಬರೀ ಕ್ಯಾ ಖಾಯೆ, ಕ್ಯೂ ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿತನಾ ಖಾಯೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಮಡ್ ಥೆರಪಿ ಅಂತ. ನಿಮ್ಗೊಂದು ವಿಶೇಷ ಮಾಧ್ಯಮದವರಿಗೆ ಒಂದು ವಿಶೇಷ ಹೇಳುವುದು ಏನ್ರಿಪ್ಪ ಅಂತಂದ್ರೆ ನ್ಯಾಚುರೋಪತಿದೊಂದು ಇಂಪಾರ್ಟೆನ್ಸ್ ಏನದ ಅಂದ್ರೆ ಮಾಟಿ ಕಾ ದೀವಾರ್ ಹೈ ಮಾಟಿ ಮೇ ವಿಸ್ತಾರ ಹೈ ಮಾಟಿ ಮೇ ಮಿಲ್ ಜಾನಾ ಬಂದೆ ಇಸ್ಕಾ ಕ್ಯಾ ಇತವಾರ್ ಹೈ. ಮಣ್ಣಿಂದೋ ಕಾಯ ಮಣ್ಣಿಂದೋ, ಈ ಮಣ್ಣಿನಿಂದಲೇ ಆದಂಥ ಶರೀರ. ನೀವು ಕೋಟಿಗಟ್ಟಲೆ ಯಾವುದೇ ವಿಶ್ವದಾಗ ಯಾವುದೇ ಒಂದು ಹಾಸ್ಪಿಟ್ಲ್ಗೆ ಹೋಗ್ರಿ, ನೀ ಚರ್ಮ ರೋಗಗಳು ಆರಾಮಾಗಂಗಿಲ್ಲ, ಬರೇ ಸಪ್ರೆಸ್ ಆಕ್ಕದ. ಆದ್ರೆ ಸೊರೇಸಿಸ್ ಆಗಲಿ ಭಾಳ ಭಯಾನಕ ಯಾವುದೇ ಚರ್ಮ ರೋಗ ಬರೀ ಮಣ್ಣನ್ನು ಬಡಿದ್ರಿಂದ ಆರಾಮಾಗಿ. ಅಂದ್ರೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯವನು. ಶಿವಯೋಗದ ಪ್ರವರ್ತಕರಾದಂಥ ಬಸವಣ್ಣವ್ರದ್ದು ವಚನ ಇದು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನ ಹೃದಯ, ನೀನು ಒಲಿದರೆ ವಿಷವು ಅಮೃತ ಹೃದಯ, ನೀನು ಒಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ. ಅದಕ್ಕೆ ಯಾವ್ದು ಅಸಾಧ್ಯ ಅದನ್ನು ಸಾಧಿಸುವಂಥದ್ದು ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಶಿವಯೋಗ. ಅದಕ್ಕೆ ಜಗತ್ನಾಗ ಶಿವಯೋಗವನ್ನು ಕೊಟ್ಟವರು ಬಸವಾದಿ ಶರಣರು. ಅದಕ್ಕೆ ನಮ್ಮ ಇದಕ್ಕೆ ನಮ್ಮ ಮಹಂತ ತೀರ್ಥಕ್ಕೆ ನೋಡಿ ಶಿವಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ. ಅಷ್ಟಾಂಗ ಯೋಗಕ್ಕಿಂತ ಎಲ್ಲರಿಗೂ ತಲೆ ತೆಳಗೆ ಮಾಡಿ ಕಾಲು ಮ್ಯಾಲ್ ಮಾಡಿ ನಿದ್ರಲಾಕ ಎಲ್ಲರಿಗೂ ಸಾಧ್ಯ ಆಗಂಗಿಲ್ಲ, ರಾಮದೇವ್ ಬಾಬಾನ್ ಗತ್ಲೆ. ಆದ್ರೆ ಇದನ್ನು ಕೂತು ಮೈಂಡ್ ಕಾನ್ಸಂಟ್ರೇಷನ್ ಮಾಡ್ಲಕ್ಕ ಬ್ಲ್ಯಾಕ್ ಅಬ್ಸಾರ್ಬ್ ಭಾಳ ವೈಜ್ಞಾನಿಕವಾದಂಥದ್ದು ಇದು. ಅದಕ್ಕೆ ನೋಡ್ರಿ ಇಂಥ ಒಂದು ದೊಡ್ಡ ಅಭೂತಪೂರ್ವವಾದಂಥ ಯೋಗವನ್ನು ಬಸವಾದಿ ಶರಣರು ಕೊಟ್ಟಾರ. ಮತ್ತು ಬರೀ
ಹೇಳಿ ಹೋಗಿಲ್ಲ ಅವರು, ಆಚರಿಸಿ ತೋರಿಸಿ ಶ್ರೀ ಸಾಮಾನ್ಯರು ಎಲ್ಲ ಶ್ರಮಜೀವಿಗಳು ಅದಕ್ಕ ಇಂಥದ್ದು ಒಂದು ಬಹಳ ದೊಡ್ಡ ಸಮ್ಮೇಳನ ಈ ಕೂಡಲ ಸಂಗಮದಾಗ ನಡೀತಾ ಅದ.